ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿಮ್ಮೆಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ದೇವರ ಎಲ್ಲ ಅನುಗ್ರಹ ಉಂಟಾಗಲು ಪ್ರಾರ್ಥಿಸುತ್ತೇನೆ. ನಿಮ್ಮ ಕಷ್ಟ ಸಂಕಟಗಳಲ್ಲಿ ನಿಮ್ಮ ಜೊತೆಗಿದ್ದು ಪ್ರಾರ್ಥಿಸುತ್ತೇನೆ. ಇದೊಂದು ದೈವಿಕ ಅನುಗ್ರಹದ ನಿಮಿಷವಾಗಿದೆ. ನಮಗೆ ಹೀಗೆ ಪ್ರಾರ್ಥಿಸೋಣ. ದೇವರ ಅನುಗ್ರಹ ಅನುಭವಿಸಲು ನಮಗೆ ಸಾಧ್ಯವಾಗಲಿ. ದೇವರು ನೀಡಿದ ಈ ಸಮಯಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರಭುವೇ, ನಿಮ್ಮ ವಾಕ್ಯವನ್ನು ಆಲಿಸಲು ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳುತ್ತೇವೆ. ಇಂದು ಆಗಸ್ಟ್ 14, ನಾಳೆ ಮಕ್ಕಳಿಗಾಗಿ ಇರುವ ಪ್ರಾರ್ಥನೆಯ ಕೊನೆಯ ದಿನ. ಪ್ರಿಯರೇ, ಇಂದು ನಾಳೆ ಒಂದು ಹೊತ್ತು ಉಪವಾಸ ಮಾಡಿ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ತಂದೆ ತಾಯಿಯರೇ, ನಿಮ್ಮ ಮಕ್ಕಳನ್ನು ಪ್ರಾರ್ಥನೆಯಲ್ಲಿ ದೇವರಲ್ಲಿ ಸಮರ್ಪಿಸಿ ಪ್ರಾರ್ಥಿಸಿರಿ. ಒಳ್ಳೆಯ ಒಂದು ತಲೆಮಾರಿಗೆ ಪ್ರಾರ್ಥಿಸಿದಾಗ ಬಿದ್ದು ಸಿಗುವ ಅನುಗ್ರಹದಂತೆ ನಮಗೆ ಲಭಿಸುತ್ತದೆ. ದೇವರಲ್ಲಿ ಇರುವ ಅಭಿಮಾನ ಅವರನ್ನು ತಲೆ ಎತ್ತಿ ನಿಲ್ಲಿಸುತ್ತದೆ. ನಮಗೆ ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಕೀರ್ತನೆಗಳು 59ನೇ ಅಧ್ಯಾಯ 16ನೇ ವಾಕ್ಯ. ನಾನಾದರೂ ಹೊಗಳಿ ಆಡುವೆ ದೇವ ನಿನ್ನ ಸಾಮರ್ಥ್ಯವನ್ನು, ಉದಯ ಕಾಲದಲ್ಲೇ ನಾ ಸಂಕೀರ್ತಿಸುವೆ ನಿನ್ನ ಪ್ರೀತಿ ಪ್ರೇಮವನ್ನು. ಸಂಕಟದಲ್ಲಿ ನನಗಾದ ಆಶ್ರಯಗಿರಿ ದುರ್ಗ ನೀನಲ್ಲವೇನು. ಪ್ರಿಯರೇ, ಪ್ರತಿನಿತ್ಯ ಮುಂಜಾನೆ ದೇವರ ವಾಕ್ಯ ಆಲಿಸುವಾಗ ದೇವರ ಅನುಗ್ರಹವನ್ನು ಜೋರಾಗಿ ಹೇಳಲು ದೇವರು ನೀಡಿದ ಸಮಯವಾಗಿದೆ. ಎಲ್ಲ ಮನುಷ್ಯನ ಜೀವನದಲ್ಲಿ ಉಂಟಾಗುತ್ತದೆ ಕಷ್ಟದ ದಿನಗಳು, ಯಾರೂ ಇಲ್ಲದ ಒಂದು ಕಾಲ, ನಿರೀಕ್ಷಿಸದ ಸಮಸ್ಯೆಗಳು, ಬೆದರಿಕೆಗಳು ಉಂಟಾದ ಒಂದು ಕಾಲ. ನಮಗೆ ಹಣ, ಆಸ್ತಿ, ಪಾಸ್ತಿ ಇದ್ದಾಗ ನಮ್ಮ ಸುತ್ತಮುತ್ತ ಜನ ಇರುತ್ತಾರೆ, ಅನೇಕ ಸಂಬಂಧಗಳು ಇರುತ್ತದೆ. ಆದರೆ ನಮಗೆ ಸಮಸ್ಯೆ ಬಂದಾಗ ಜೊತೆಯಲ್ಲಿ ಇರಲು ಯಾರೂ ಸಹ ಇರುವುದಿಲ್ಲ. ಆದರೆ ಕೀರ್ತನೆಗಾರ ಹೇಳುತ್ತಾನೆ, ನಾನು ಮುಂಜಾನೆ ಎದ್ದು ನಿಮ್ಮ ಕಾರ್ಯವನ್ನು ಹೊಗಳಿ ಹಾಡುವೆ. ಅದಕ್ಕೆ ಕಾರಣ ನನ್ನ ಕಷ್ಟ ಕಾಲದಲ್ಲಿ ಕರ್ತರು ನನ್ನ ಅಭಯವೂ ಕೋಟೆಯೂ ಆಗಿದ್ದರು. ಹಲ್ಲೆಲೂಯಾ. ಪ್ರಿಯರೇ, ನಮಗೆ ಹೀಗೆ ಹೇಳಲು ಸಾಧ್ಯವಾಗಲಿ. ಕೆಲವೊಮ್ಮೆ ಮುಂದೆ ಸಾಗಲು ಸಾಧ್ಯವಾಗದೆ ಸತ್ತು ಹೋದರೆ ಸಾಕು ಎಂದು ಚಿಂತಿಸುವವರು ಇದ್ದಾರೆ. ಆಗ ನಮಗೆ ನಮ್ಮ ವಿದ್ಯಾಭ್ಯಾಸ ಸೌಂದರ್ಯವಲ್ಲ, ನಮ್ಮನ್ನು ಕಾಪಾಡುವುದು ನಮ್ಮ ದೇವರಾಗಿದ್ದಾರೆ. ನಮ್ಮನ್ನು ಕಾಪಾಡುವುದು ನಮ್ಮ ಕೋಟೆಯೂ ಅಭಯವೂ ಆಗಿದ್ದಾರೆ. ಪ್ರಿಯರೇ, ನಮ್ಮ ಸಮಸ್ಯೆಗಳನ್ನು ಬಿಡುಗಡೆಯಾಗಿ ದೇವರ ಸಂರಕ್ಷಣೆ ನಮಗೆ ಉಂಟಾಗಲಿ ಎಂದು ಪ್ರಾರ್ಥಿಸೋಣ. ದೇವರು ನಮ್ಮ ಕರವನ್ನು ಹಿಡಿದಿದ್ದಾರೆ. ಮಕ್ಕಳಿಗಾಗಿ ಪ್ರಾರ್ಥಿಸುವ ಈ ಸಮಯದಲ್ಲಿ ಕರ್ತನಾದ ಯೇಸುವೇ, ನಿಮ್ಮ ಪವಿತ್ರ ರಕ್ತದಿಂದ ಮಕ್ಕಳನ್ನು ಪವಿತ್ರೀಕರಿಸಿರಿ, ನಿಮ್ಮ ವಾಕ್ಯದಿಂದ ತುಂಬಿಸಿರಿ, ಪವಿತ್ರಾತ್ಮರಿಂದ ಅಭಿಷೇಕಿಸಿರಿ ಎಂದು ಪ್ರಾರ್ಥಿಸೋಣ. ನಮಗೆ ನಮ್ಮ ಕಷ್ಟ ಕಾಲದಲ್ಲಿ ಅಭಯವೂ ಕೋಟೆಯೂ ದೇವರಾಗಿದ್ದಾರೆ. ದೇವರ ಎಲ್ಲಾ ಕಾರ್ಯಗಳನ್ನು ನಾವು ಹೊಗಳಿ ಆಡಿ ಪಾಡುವ ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.